ಹೇಳಕ್ ತೊಂದರೆ ಇಲ್ಲ, ಬಟ್ ಆದ್ರೆ ಎಷ್ಟು ಸಿನಿಮಾಗಳು ಯಶಸ್ಸಿನಲ್ಲಿ ವಾವ್ ಆಯ್ತು ಅಂತ ಅಂದ್ರೆ ಕಷ್ಟ ಆಗುತ್ತೆ. ನೀವು ಸಡನ್ ಆಗಿ ಬಾಯಿಗೆ ಬರಲ್ಲ ಅಂದ್ರೆ ಕನ್ನಡ ಇಂಡಸ್ಟ್ರಿ ಯಾವ ಲೆವೆಲ್ ಅಲ್ಲಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಅಕಸ್ಮಾತ್ 20-25 ಜನ ಹೀರೋಗಳಿದ್ದಾರೆ, ನಾವ್ ಯಾರು ಫ್ರೀ ಆಗಿರಕ್ ಸಾಧ್ಯನೇ ಇಲ್ಲ. ಹಾ, ಖಂಡಿತವಾಗ್ಲೂ ಒಂದಲ್ಲ ಒಂದು ಹೀರೋ ಜೊತೆ ಮಾಡ್ತಾನೆ ಇರ್ತೀವಿ. ಪಾಯಿಂಟ್. ಏನ್ ಮಾಡ್ತೀರಾ? ಹಂಗಾಗಿದೆ ಇಂಡಸ್ಟ್ರಿ. ಇದು ಎಲ್ಲಿ ಎಡುತ್ತಾ ಇರೋದು? ಇಲ್ಲಿ ಎಡುತ್ತಾ ಇಲ್ಲ. ಇಲ್ಲಿ ಏನಾಗಿದೆ, ಒಂದು ಕುದುರೆ ಓಡಕ್ ಸ್ಟಾರ್ಟ್ ಅಂದ್ರೆ ಆ ಕುದುರೆ ಬಾಲನೇ ಹಿಡ್ಕೊಂಡು ಹೋಗ್ತಾವೆ ಇವು. ಐದರ್ ನೆಗೆಟಿವ್ ಕ್ಯಾರೆಕ್ಟರ್ಸ್ನು ಅಷ್ಟೇ. ನಾನು ಹೇಳ್ತಾ ಇರೋದು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸು ಯಾರೋ ಒಬ್ರು ಇಟ್ಟಾದ್ರು ಇನ್ನಷ್ಟೇ. ಇನ್ನು ಮಿಕ್ಕಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ನ ಲೆಕ್ಕಕ್ಕೆ ಇಲ್ಲ. ಅವ್ರಿಗೆ ಹೀರೋ ಬಿಟ್ರೆ ಅವ್ರಿಗೆ ಬರೀತಾರೆ, ಮಿಕ್ಕಿದೇನಾದ್ರು ಎಕ್ಸ್ಟ್ರಾ ಕ್ಯಾರೆಕ್ಟರ್ಸ್ ಇದ್ದ ಬರೀತಾರೆ. ನೀವು ಇದೇ ತೆಲುಗು ನೋಡಿ, ತಮಿಳ್ ನೋಡಿ, ಇವತ್ತಿಗೂ ಬ್ರಹ್ಮಾನಂದಂ ಇದ್ದಾರೆ, ಇವತ್ತಿಗೂ ಅಲಿ ಇದ್ದಾರೆ. ಯಾರು ನಾವೆಲ್ಲ ಇಂಡಸ್ಟ್ರಿಗೆ ಬರಕ್ ಮುಂಚೆ ಅವ್ರನ್ನ ನೋಡಿದವ್ರು ನಾವು. ಕರೆಕ್ಟ್ ಪಾಯಿಂಟ್. ಇವತ್ತಿಗೂ ಡಿಮ್ಯಾಂಡ್ ಡ್ರಾಫ್ಟ್ ಅಲ್ಲಿ ಇದ್ದಾರೆ. ನಾನು ಮಾತಾಡ್ತಾ ಇರೋದು ನಿಮಗೆ. ವರ್ಸ್ಟ್ ಇಂಡಸ್ಟ್ರಿ ನಮ್ಮ ಇಂಡಸ್ಟ್ರಿ. ಕಾಮನ್ ಸೆನ್ಸ್ ಇಲ್ಲ ನಮ್ಮಲ್ಲಿ ಇರೋರಿಗೆ. ಮಾತಾಡಿದ್ರೆ ಸುಮ್ಮನೆ ಹೇಳ್ತಾರೆ, ಅಯ್ಯೋ ನಮ್ಮ ಇಂಡಸ್ಟ್ರಿ ಬೆಳೀತಿಲ್ಲ. ಇವತ್ತಿಗೂ ಪಾಪ ಎಂತೆಂಥ ರೈಟರ್ಸ್ ಯಾಕೆ ಇವತ್ತು ಇಂಡಸ್ಟ್ರಿನೇ ತಿರುಗಿ ನೋಡೋಂಗೆಲ್ಲ ಆಗಿದೆ. ಆ ಥರ ಮಾಡೋರು ಇನ್ನೂ 10 ಜನ ಇದ್ದಾರೆ. ಅವ್ರ ಮೇಲೆ ಧೈರ್ಯ ಮಾಡಲ್ಲ, ಮಾಡಿದವ್ರ ಮೇಲೆ ಹೋಗ್ತಾ ಇರ್ತಾರೆ ನಮ್ಮ ಇಂಡಸ್ಟ್ರಿ. ಇದು ತಪ್ಪು. ಇದು ನಾನು ಹೇಳ್ತಾ ಇರೋದು. ಅವಾಗ ಅಗಲವಾಗಿ ಬೆಳೆಯಲ್ಲ, ಅದು ಬೆಳೆಯಲ್ಲ, ಸಾಧ್ಯನೇ ಇಲ್ಲ. ಒಬ್ಬರನ್ನೇ ಇಟ್ಕೊಂಡು ಎಷ್ಟು ತಿಂತೀರಾ? ಅವ್ನ ತಲೆಯಲ್ಲಿ ಇರುತ್ತೆ ಒಂದು 10 ಸ್ಟೋರಿ. 11ನೇ ಸ್ಟೋರಿ ಎಲ್ಲಿಂದ ತರ್ತಾನೆ?